ಸ್ನೇಹಿತರೆ ನಮಸ್ಕಾರ. ನಾನು ಮಹೇಂದ್ರ, ಬೀಬಿರಿನಹಳ್ಳಿ. ತೋಟಕ್ಕೆ ಸಾವಯವ ಮಾಡ್ತಾ ಇದ್ದೆ. ಸಾವಯವ ಅಂದರೆ ಈ ಕೆಮಿಕಲನ್ನು ಕಡಿಮೆ ಮಾಡಿ ಈ ಹಸುವಿನ ಗಂಜಲ ಇರುತ್ತಲ್ಲ ಅದನ್ನು ಡ್ರಮ್ಮಿಗೆ ಹಾಕ್ಕೊಂಡು ಒಂದೊಂದು ಲೀಟ್ರ್ ಥರ ಹಿಂಗೆ ಗುಣಿಗೆ ಹಾಕೋದು. ನಾವು ಯಾಕೆ ಸಾವಯವ ಬಳಕೆ ಮಾಡಬೇಕು ಅಂತ ಅಂದರೆ ಕೆಮಿಕಲನ್ನು ಆದಷ್ಟು ಕಡಿಮೆ ಮಾಡ್ಕೊತ ಬರ್ಬೇಕು. ನಾವು ಕೆಮಿಕಲನ್ನು ಕಡಿಮೆ ಮಾಡ್ಕೊತ ಬಂದು ಅದನ್ನು ದೂರ ಮಾಡಬೇಕದು. ಕೆಮಿಕಲನ್ನು ದೂರ ಮಾಡೋದು ಉದ್ದೇಶ ನಮ್ಮ ಭೂಮಿನ ಇನ್ನೂ ಜೀವಂತವಾಗಿ ಇಡಬೇಕು ಅಂತ. ನಮ್ಮ ತಾತಂದರು ನಮ್ಮ ಅಪ್ಪಂದರು ಹೆಂಗೆ ಭೂಮಿನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೋ ಆ ಥರ ನಾವು ಕೂಡ ಇಡಬೇಕು ಅಂತ ನಾವು ಸಾವಯವ ಬಳಕೆ ಮಾಡ್ತಾಯಿದ್ದೀನಿ. ನಾನು ಅದೇ ಥರ ಈಗ ಗದ್ದೆದು ಬಿಟ್ಬಿಡೋಣ. ಈಗ ಸಾವಯವ ಹೆಂಗೆ ಕೆಮಿಕಲ್ ಬಿಟ್ಟು ಸಾವಯವ ನಾವು ಮಾಡ್ತಾಯಿದ್ದೀವೋ ಅದೇ ಥರ ರಾಜಕೀಯನ ಕೂಡ ದೂರ ಮಾಡ್ಕೊತ ಬಂದು ಪ್ರಜಾಕೀಯದ ಕಡೆಗೆ ಗಮನ ಹರಿಸಿ ಪ್ರಜಾಕೀಯನ ಬೆಳೆಸೋಣ ಅಂತ. ಯಾಕಪ್ಪ ರಾಜಕೀಯ ದೂರ ಮಾಡಬೇಕು ಅಂದರೆ ನಾವು ಭೂಮಿಗೆ ಹೆಂಗೆ ಕೆಮಿಕಲ್ ಮುಕ್ತ ಮಾಡ್ತಾಯಿದ್ದೀವೋ ಹಂಗೆ ಈ ನಮ್ಮೂರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಇವನ್ನೆಲ್ಲ ರಾಜಕೀಯ ಮುಕ್ತ ಮಾಡಿ ಪ್ರಜಾಕೀಯವನ್ನಾಗಿ ಮಾಡಬೇಕು ಅಂತ. ಹೆಂಗೆ ಪಣ ತೊಟ್ಟಿನ ಎಲ್ಲರೂ ನಿಂತಿದ್ದಾರೋ ಅದೇ ಥರ ನಾವು ಕೂಡ ನಿಂತಿದ್ದೀವಿ. ಈ ಥರ ಇದಕ್ಕೆ ಎಲ್ಲರೂ ಸಪೋರ್ಟ್ ಇರಲಿ. ಪ್ರಜಾಕೀಯನ ಬೆಳೆಸೋಣ, ಪ್ರಜಾಕೀಯನ ಉಳಿಸೋಣ, ಪ್ರಜಾಕೀಯನ ಎಲ್ಲರಿಗೂ ಈ ವಿಚಾರಗಳನ್ನು ಮುಡಿಸೋಣ. ಪ್ರಜಾಕೀಯ ಇದ್ದರೆ ನಾವು ಈ ಈ ಭೂಮಿನ ನಾವು ಯಾವ ಥರ ಕೆಮಿಕಲ್ ಮುಕ್ತ ಮಾಡ್ತಾಯಿದ್ದೀವೋ ಆ ಥರ ರಾಜಕೀಯ ಮುಕ್ತ ಮಾಡಿ ಪ್ರಜೆಗಳನ್ನು ಪ್ರಭುಗಳಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಜಾಕೀಯ ಬೆಳೆಸೋಣ ಅಂತ ಹೇಳ್ತಾಯಿದ್ದೀನಿ.